ಒಂದು ಹುಡುಗಿಯ ಮದ್ವೆ ನಂತರ ಕಾಸ್ಟ್ ಚೇಂಜ್ ಆಗತ್ತಾ? ಅಂದ್ರೆ ಜನರಲ್ ಕ್ಯಾಟಗರಿ ಹುಡುಗಿ ರಿಸರ್ವ್ ಕ್ಯಾಟಗರಿ ಹುಡುಗನ್ನ ಮದ್ವೆ ಆದ್ರೆ ರಿಸರ್ವ್ ಕ್ಯಾಟಗರಿಗೆ ಸಿಗುವಂತ ಬೆನಿಫಿಟ್ಸ್ ಅಡ್ವಾಂಟೇಜಸ್ ನ ಅವರು ಎಂಜಾಯ್ ಮಾಡಬಹುದಾ? ಸುಪ್ರೀಂ ಕೋರ್ಟ್ ನ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಸುನಿತಾ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ 2018 ನ ಜಡ್ಜ್ಮೆಂಟ್ ಒಬ್ಬ ಜನರಲ್ ಕ್ಯಾಟಗರಿಗೆ ಸೇರಿದಂತ ಹುಡುಗಿ ರಿಸರ್ವ್ ಕ್ಯಾಟಗರಿ ಹುಡುಗನ್ನ ಮದ್ವೆ ಆಗಿ ಅದರ ತಕ್ಕಂಗೆನೆ ಅವರ ಕಾಸ್ಟ್ ಸರ್ಟಿಫಿಕೇಟ್ ನು ಸಹ ಬದಲಾಯಿಸಿ ರಿಸರ್ವೇಶನ್ ಬೆನಿಫಿಟ್ಸ್ ನ ತಗೊಳ್ತಾ 21 ಇಯರ್ಸ್ ಅವರು ಜಾಬ್ ಮಾಡ್ತಾರೆ. ಅದರ ನಂತರ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಆಗುತ್ತೆ ಅಂಡ್ ಅದಕ್ಕೆ ಕೂತ್ಕೊಂಡಂತ ಎನ್ಕ್ವೈರಿ ಕಮಿಟಿ ಅವರ ಕಾಸ್ಟ್ ಸರ್ಟಿಫಿಕೇಟ್ ನ ಕ್ವಾಶ್ ಮಾಡುತ್ತೆ. ನಂತರ ಈ ಕೇಸ್ ಸುಪ್ರೀಂ ಕೋರ್ಟ್ ಗೆ ರೀಚ್ ಆಗುತ್ತೆ ಅಂಡ್ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಡುತ್ತೆ ದಟ್ ಯೋರ್ ಕಾಸ್ಟ್ ಇಸ್ ಡಿಸೈಡೆಡ್ ಬೈ ಯೋರ್ ಬರ್ತ್, ನಾಟ್ ಬೈ ಯೋರ್ ಮ್ಯಾರೇಜ್. ಬೈ ಬರ್ತ್ ನಿಮ್ಮ ಕಾಸ್ಟ್ ಡಿಸೈಡ್ ಆಗಿರುತ್ತೆ. ನಿಮ್ಮ ಮದುವೆ ನಂತರ ಬದಲಾದಂತ ಸ್ಟೇಟಸ್ ಗೆ ಕಾಸ್ಟ್ ಚೇಂಜ್ ಆಗೋದಿಲ್ಲ. ಸೊ ಒಂದು ಜನರಲ್ ಕ್ಯಾಟಗರಿಯ ಹುಡುಗಿ ರಿಸರ್ವ್ ಕ್ಯಾಟಗರಿ ಹುಡುಗನ ಮದ್ವೆ ಆದ್ರು ಅಥವಾ ರಿಸರ್ವ್ ಕ್ಯಾಟಗರಿ ಹುಡುಗಿ ಜನರಲ್ ಕ್ಯಾಟಗರಿ ಹುಡುಗನ ಮದ್ವೆ ಆದ್ರು ಈ ರಿಸರ್ವೇಶನ್ ಬೆನಿಫಿಟ್ಸ್ ನ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ.